ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ICT ಕ್ಲಾಸಿಗೆ ನಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಕಳೆದ ಕ್ಲಾಸ್ನಲ್ಲಿ ಚಿತ್ರ ಜಗತ್ತಿನ ವಿಸ್ಮಯ ಎನ್ನುವಂತಹ ಪಾಠದ ಮೊದಲ ಭಾಗವನ್ನು ನೋಡಿದ್ದೇವೆ. ಮೊದಲ ಭಾಗದಲ್ಲಿ ಡಿಜಿಟಲ್ ಚಿತ್ರಗಳ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನಾವು ಪಡೆದುಕೊಂಡಿದ್ದೇವೆ. ಒಂದು ಡಿಜಿಟಲ್ ಚಿತ್ರವು ಎಲ್ಲಿಂದ ಲಭಿಸಬಹುದು, ಆ ಡಿಜಿಟಲ್ ಚಿತ್ರವನ್ನು ನಾವು ಯಾವ ರೀತಿಯಾಗಿ ಕಂಪ್ಯೂಟರ್ಗೆ ಸೇರಿಸಬಹುದು, ಹಲವಾರು ರೀತಿಯಲ್ಲಿ ಡಿಜಿಟಲ್ ಚಿತ್ರಗಳನ್ನು ನಾವು ಕಂಪ್ಯೂಟರ್ಗೆ ಸೇರಿಸಿಕೊಳ್ಬಹುದು. ನಾವು ಕಳೆದ ತರಗತಿಯಲ್ಲಿ ನೋಡಿದ ಹಾಗೆ ಒಂದನೆಯದು ಡಿಜಿಟಲ್ ಕ್ಯಾಮರಾವನ್ನು ಉಪಯೋಗಿಸಿಕೊಂಡು ಚಿತ್ರಗಳನ್ನು ಕಂಪ್ಯೂಟರ್ಗೆ ಸೇರಿಸಬಹುದು. ಅದೇ ರೀತಿಯಾಗಿ ಮ್ಯಾಗಝಿನ್, ಪತ್ರಿಕೆಗಳು ಮುಂತಾದವುಗಳಿಂದ ಸ್ಕ್ಯಾನರ್ನ ಮುಖಾಂತರ ಚಿತ್ರಗಳನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ಗೆ ಸೇರಿಸಿಕೊಳ್ಬಹುದು. ಹಾಗೆಯೇ ಗೂಗಲ್ ಸರ್ಚ್ ಮಾಡಿ, ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಇಂಟರ್ನೆಟ್ಟಿನ ಮುಖಾಂತರ ಗೂಗಲ್ನಲ್ಲಿ ಸರ್ಚ್ ಮಾಡಿ ನಮಗೆ ಬೇಕಾದ ಚಿತ್ರವನ್ನು ಆಯ್ಕೆ ಮಾಡಿ ಕಂಪ್ಯೂಟರ್ಗೆ ಸೇರಿಸಬಹುದು. ಚಿತ್ರ ಜಗತ್ತಿನ ವಿಸ್ಮಯಗಳು ಎನ್ನುವಂತಹ ಪಾಠವು ಚಿತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ. ಈ ಪಾಠದಲ್ಲಿ ಚಿತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಕಲಿಯುವುದಕ್ಕಿದ್ದೇವೆ. ಒಂದು ಚಿತ್ರವನ್ನು ಯಾವ ರೀತಿಯಾಗಿ ಎಡಿಟ್ ಮಾಡಬಹುದು, ಒಂದು ಕವರ್ ಪೇಜ್ ಅನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡಬಹುದು ಎನ್ನುವಂತಹ ಮಾಹಿತಿಯನ್ನು ನಾವು ಮುಂದೆ ಕಲಿಯುವುದಕ್ಕಿದೆ. ಹಾಗೆ ಕಳೆದ ತರಗತಿಯಲ್ಲಿ ನಾವು ಕೆಲವೊಂದು ವಿಷಯವನ್ನು ಕಲಿತುಕೊಂಡಿದ್ದೇವೆ. ಜಿಂಪ್ ಸಾಫ್ಟ್ವೇರ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಜಿಂಪ್ ಸಾಫ್ಟ್ವೇರ್ ನಿಮಗೆ ತಿಳಿದಿದೆ, ಇದರ ಫುಲ್ ಫಾರ್ಮ್ GNU ಇಮೇಜ್ ಮ್ಯಾನಿಪುಲೇಷನ್ ಪ್ರೋಗ್ರಾಮ್. GNU ಇಮೇಜ್ ಮ್ಯಾನಿಪುಲೇಷನ್ ಪ್ರೋಗ್ರಾಮ್ ಒಂದು ಎಡಿಟಿಂಗ್ ಸಾಫ್ಟ್ವೇರ್ ಆಗಿದೆ. ಈ ಸಾಫ್ಟ್ವೇರ್ನಲ್ಲಿ ಚಿತ್ರಗಳನ್ನು ಯಾವ ರೀತಿ ಬೇಕಿದ್ರೂ ಬದಲಾಯಿಸಿಕೊಳ್ಬಹುದು. ಒಂದು ಕವರ್ ಪೇಜ್ ಅನ್ನು ಕೂಡ ಡಿಸೈನ್ ಮಾಡಬಹುದು. ಈ ಸಾಫ್ಟ್ವೇರ್ ಅನ್ನು ತೆರೆಯುವಂತಹ ಕ್ರಮ ನೀವು ಕಲ್ತಿದ್ದೀರಿ. ಅಪ್ಲಿಕೇಶನ್, ಗ್ರಾಫಿಕ್ಸ್, GNU ಇಮೇಜ್ ಮ್ಯಾನಿಪುಲೇಷನ್ ಪ್ರೋಗ್ರಾಮ್, ಈ ರೀತಿಯಾಗಿ ನಾವು ಜಿಂಪ್ ಸಾಫ್ಟ್ವೇರ್ ಅನ್ನು ಓಪನ್ ಮಾಡಬಹುದು. ಓಪನ್ ಮಾಡಿದಂತಹ ಜಿಂಪ್ ಸಾಫ್ಟ್ವೇರ್ನಲ್ಲಿ ಚಿತ್ರವನ್ನು ಯಾವ ರೀತಿ ತೆಗೆಯುವುದು ಅದು ಕೂಡ ನೀವು ಕಲ್ತಿದ್ದೀರಿ. ಫೈಲ್ ಮೆನುವಿನಿಂದ ಓಪನ್ ಕ್ಲಿಕ್ ಮಾಡಿ ನಮಗೆ ಬೇಕಾದ ಚಿತ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಹಾಗೆ ಚಿತ್ರವನ್ನು ಕ್ರಾಪ್ ಮಾಡೋದು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಕ್ರಾಪ್ ಟೂಲ್ ಉಪಯೋಗಿಸಿಕೊಂಡು ಈ ಚಿತ್ರವನ್ನು ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ಬೇಕಾದ ಭಾಗವನ್ನು ಸೆಲೆಕ್ಟ್ ಮಾಡಿ ಕ್ರಾಪ್ ಮಾಡಿಕೊಳ್ಬಹುದು. ಕ್ರಾಪ್ ಮಾಡಿದ ಚಿತ್ರದ ಸೈಜನ್ನು ಕೂಡ ಬದಲಾವಣೆ ಮಾಡುವುದು ಹೇಗೆ ಅಂತ ನಾವು ತಿಳಿದುಕೊಂಡಿದ್ದೇವೆ. ಕೊನೆಯದಾಗಿ ಕ್ರಾಪ್ ಮಾಡಿದಂತಹ ಇಮೇಜ್ ಅನ್ನು ಎಕ್ಸ್ಪೋರ್ಟ್ ಮಾಡುವುದು ಯಾವ ರೀತಿಯಾಗಿ ಎನ್ನುವುದು ಕೂಡ ನಾವು ಕಳೆದ ಕ್ಲಾಸ್ನಲ್ಲಿ ತಿಳಿದುಕೊಂಡಿದ್ದೇವೆ. ಇದೆಲ್ಲವನ್ನು ನೀವು ಗಮನಿಸಿದ್ದೀರಿ ಅಂತ ತಿಳ್ಕೊಳ್ತೇನೆ.
ಹೇಳುವಂತಹ ವಿಷಯಗಳನ್ನು ಸರಿಯಾಗಿ ಬರೆದಿಟ್ಟುಕೊಳ್ಳಿ. ಮುಂದೆ ಶಾಲೆ ಪ್ರಾರಂಭವಾಗುವಾಗ ಆ ಬರೆದಿಟ್ಟುಕೊಂಡಂತಹ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಪ್ರಾಕ್ಟಿಕಲ್ ಕ್ಲಾಸ್ನಲ್ಲಿ ಒಂದು ಕವರ್ ಪೇಜ್ ಅಥವಾ ಈ ಇಮೇಜ್ ಎಡಿಟಿಂಗ್ ಬಗ್ಗೆ ನಮಗೆ ನೋಡಬಹುದು. ಇಂದು ನಾವು ಕೆಲವೊಂದು ಫೈಲ್ ಫಾರ್ಮ್ಯಾಟ್ಗಳು, ಅದೇ ರೀತಿಯಾಗಿ ಒಂದು ಕವರ್ ಪೇಜನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡಬಹುದು ಎನ್ನುವಂತಹ ವಿಷಯದ ಬಗ್ಗೆ ಕಲಿಯಲಿಕ್ಕಿದ್ದೇವೆ. ಫೈಲ್ ಫಾರ್ಮ್ಯಾಟ್ ಅಂದರೆ ಏನು? ಯಾವುದನ್ನು ನಾವು ಫೈಲ್ ಫಾರ್ಮ್ಯಾಟ್ ಅಂತ ಕರೀತೇವೆ? ಎಲ್ಲ ಫೈಲ್ಗಳು ಒಂದೇ ಫಾರ್ಮ್ಯಾಟ್ ಅಲ್ಲ. ಪ್ರತಿಯೊಂದು ಫೈಲಿಗೂ ಅದರದ್ದೇ ಆದ ಫಾರ್ಮ್ಯಾಟ್ ಇರ್ತದೆ. ನೀವು ವಿಡಿಯೋ, ಇಮೇಜ್, ಅದೇ ರೀತಿಯಾಗಿ ಯಾವುದೇ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಿದ್ರು ಕೂಡ ಅದು ಬೇರೆ ಬೇರೆ ಫಾರ್ಮ್ಯಾಟ್ ಆಗಿರ್ತದೆ. ಆಡಿಯೋ ಫೈಲ್, ವಿಡಿಯೋ ಫೈಲ್, ಇಮೇಜ್ ಫೈಲ್, ಡಾಕ್ಯುಮೆಂಟ್ ಫೈಲ್, ಹೀಗೆ ನಾವು ಇದನ್ನು ಬೇರೆ ಬೇರೆ ರೀತಿಯಾಗಿ ಪ್ರತ್ಯೇಕಿಸಬಹುದು. ಸ್ಕ್ರೀನ್ನಲ್ಲಿ ಗಮನಿಸಿ. ಈಗ ನಾವು ಸ್ಕೂಲ್ ರಿಸೋರ್ಸಸ್ ಫೋಲ್ಡರ್ನ ಒಳಗಡೆ 8ನೇ ತರಗತಿಯ ಫೋಲ್ಡರ್ನಲ್ಲಿ ಒಂದು ಎಕ್ಸಾಂಪಲ್ ಎನ್ನುವಂತಹ ಒಂದು ಫೋಲ್ಡರ್ ಅನ್ನು ಕಾಣಬಹುದು. ಈ ಫೋಲ್ಡರ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫೈಲ್ಗಳಿವೆ. ಅದನ್ನು ಒಂದೊಂದಾಗಿ ಓಪನ್ ಮಾಡ್ತಾ ಹೋಗುವ. ಹಾಗೆ ಬೇರೆ ಬೇರೆ ಫೈಲ್ ಫಾರ್ಮೆಟ್ ಅನ್ನು ನಾವಿಲ್ಲಿ ನೋಡಬಹುದು. ಮೊದಲ ಫೈಲ್ ಅನ್ನು ಡಬಲ್ ಕ್ಲಿಕ್ ಮಾಡಿದಾಗ ಅದು ಯಾವ ಸಾಫ್ಟ್ವೇರ್ ನಲ್ಲಿ ತೆರೆದು ಬರುವುದು ಇದನ್ನು ನೋಡುವ. ಓಪನ್ ಮಾಡಿದಾಗ ಅದೊಂದು ಜಿಂಪ್ ಸಾಫ್ಟ್ವೇರ್ ನಲ್ಲಿ ತೆರೆದು ಬಂತು. ಹಾಗಿದ್ರೆ ಮೊದಲ ಫೈಲ್ ಈ .xcf ಯಾವ ಸಾಫ್ಟ್ವೇರ್ಗೆ ಸೇರಿತು? .xcf ಎನ್ನುವಂಥದ್ದು ಜಿಂಪ್ ಸಾಫ್ಟ್ವೇರ್ ನಲ್ಲಿ ತೆರೆದಂತಹ ಒಂದು ಪ್ರಾಜೆಕ್ಟ್ ಫೈಲ್ ನ ಸೂಚನೆಯಾಗಿದೆ. ಮುಂದೆ ಒಂದು ಕವರ್ ಪೇಜ್ ಅನ್ನು ಯಾವ ರೀತಿಯಾಗಿ ಜಿಂಪಿನಲ್ಲಿ ಡಿಸೈನ್ ಮಾಡಬಹುದು ಎನ್ನುವಂತ ವಿಷಯವನ್ನು ಕೂಡ ಕಲಿಯಲಿಕ್ಕಿದ್ದೇವೆ. ನಾನು ಮೊದಲೇ ಹೇಳಿದ ಹಾಗೆ ಈ ಪಾಠ ಕಲಿತ ನಂತರ ನಮ್ಮ ಪ್ರಾಜೆಕ್ಟಿಗೆ ಅಥವಾ ನೋಟ್ ಬುಕ್ಕಿನ ಕವರ್ ಪೇಜ್ ಅನ್ನು ಸ್ವಂತವಾಗಿ ನಾವು ತಯಾರಿಸಿಕೊಳ್ಬಹುದು. ನಮ್ಮ ಪ್ರಾಜೆಕ್ಟ್ ಅನ್ನು ನಾವು A4 ಸೈಜ್ ಶೀಟ್ನಲ್ಲಿ ಬರೆಯುತ್ತೇವೆ. ಆಗ A4 ಸೈಜಿನ ಒಂದು ಕವರ್ ಪೇಜ್ ಕೂಡ ನಮಗೆ ಅಗತ್ಯ ಇರ್ತದೆ. ಆಗ ನಾವು ಮಾಡುವಂತಹ ಪ್ರಾಜೆಕ್ಟಿನ ಕವರ್ ಪೇಜಿನ ಸೈಜ್ ಅದು ಕೂಡ A4 ಸೈಜ್ ನಲ್ಲಿ ಇರಬೇಕಾಗ್ತದೆ. A4 ಸೈಜ್ ಶೀಟ್ ನಲ್ಲಿ ಒಂದು ಕವರ್ ಪೇಜ್ ಅನ್ನು ಯಾವ ರೀತಿಯಾಗಿ ಡಿಸೈನ್ ಮಾಡಬಹುದು ಎಂದು ಈಗ ನೋಡುವ. ಜಿಂಪ್ ಸಾಫ್ಟ್ವೇರ್ ತೆರೆದು ಬರುವಾಗ ನೀವೊಂದು ಲೋಗೋವನ್ನು
ಗಮನಿಸಿರ್ಬೋದು. ಆ ಲೋಗೋ ಅದನ್ನು ವಿಲ್ಬರ್ ಎಂದು ಕರೆಯುತ್ತಾರೆ. ವಿಲ್ಬರ್ ಎಂಬುದು ಜಿಂಪಿನ ಔದ್ಯೋಗಿಕ ಲಾಂಛನವಾಗಿದೆ. ಈ ಲಾಂಛನವನ್ನು ಫಿನ್ಲ್ಯಾಂಡಿನ ಟ್ಯೂಮಸ್ ಕ್ಯೂಸ್ಮಾನನ್ ಎಂಬವರು ತಯಾರಿಸಿದ್ದಾರೆ. ICT ಟೆಕ್ಸ್ಟ್ ಪುಸ್ತಕದಲ್ಲಿ ಪೇಜ್ ನಂಬರ್ 31ರಲ್ಲಿ ಚಿತ್ರ 2.4 ಇಲ್ಲಿ ಒಂದು ಕವರ್ ಪೇಜನ್ನು ಕಾಣಬಹುದು. ಸಾಯಿಲ್ ಆ್ಯಂಡ್ ಹ್ಯೂಮನ್ ಇಂಟರ್ವೆನ್ಷನ್ಸ್, ಅದರ ಕೆಳಗಡೆ ಒಂದು ಮರದ ಚಿತ್ರ ಇದೆ. ಹಾಗೆ ಅದರ ಕೆಳಗಡೆ ಪ್ರಾಜೆಕ್ಟ್ ರಿಪೋರ್ಟ್ ಮತ್ತು ಕೊನೆಯಲ್ಲಿ ಹೆಸರು. ಇಷ್ಟು ವಿಷಯಗಳನ್ನು ಒಳಗೊಂಡಂತಹ ಒಂದು ಕವರ್ ಪೇಜ್. ಈ ಕವರ್ ಪೇಜನ್ನು ನಾವು ಜಿಂಪ್ ಸಾಫ್ಟ್ವೇರ್ನಲ್ಲಿ ತಯಾರಿಸ್ಬೋದು. ಹಿನ್ನೆಲೆ ಬಣ್ಣ ಡಾರ್ಕ್ ಬ್ರೌನ್ ಹಾಗೆ ಲೈಟ್ ಬ್ರೌನ್ ಕಾಣ್ಬೋದು. 2 ಕಲರ್ ಮಿಶ್ರಣಗೊಂಡಂಥ ಒಂದು ಹಿನ್ನೆಲೆ ಬಣ್ಣ. ಈ ಕವರ್ ಪೇಜನ್ನು ತಯಾರಿಸಲು ಮೊದಲಿಗೆ ನಾವು A4 ಸೈಜಿನ ಕ್ಯಾನ್ವಾಸನ್ನು ತಯಾರಿಸಬೇಕು. A4 ಸೈಜ್ನ ಕ್ಯಾನ್ವಾಸನ್ನು ತಯಾರಿಸಲು ಫೈಲ್ ಮೆನುವಿನಿಂದ ನ್ಯೂ ಎಂಬಲ್ಲಿ ಕ್ಲಿಕ್ ಮಾಡಬೇಕು. ಕಳೆದ ಕ್ಲಾಸ್ನಲ್ಲಿ ನಾವು ಕಲಿತುಕೊಂಡಿದ್ದೇವೆ ಒಂದು ಕ್ಯಾನ್ವಾಸನ್ನು ಯಾವ ರೀತಿಯಾಗಿ ತಯಾರಿಸ್ಬೋದು ಎನ್ನುವಂಥ ವಿಷಯವನ್ನು ನಾವು ತಿಳಿದುಕೊಂಡಿದ್ದೇವೆ. ಫೈಲ್ ಮೆನುವಿನಿಂದ ನ್ಯೂ ಕ್ಲಿಕ್ ಮಾಡಿದಾಗ, ಫೈಲ್ ಮೆನುವಿನಲ್ಲಿ ನ್ಯೂ ಎಂಬಲ್ಲಿ ಕ್ಲಿಕ್ ಮಾಡಿದಾಗ ಒಂದು ವಿಂಡೋ ತೆರೆದು ಬರ್ತದೆ. ತೆರೆದು ಬರುವಂತಹ ವಿಂಡೋದಲ್ಲಿ ನಮಗಿಷ್ಟ ಇರುವಂತಹ ಟೆಂಪ್ಲೇಟನ್ನು ಆಯ್ಕೆ ಮಾಡಿ, ಅದಲ್ಲದಿದ್ದರೆ ಅಗತ್ಯವಾದ ಅಗಲ ಮತ್ತು ಎತ್ತರವನ್ನು ಟೈಪ್ ಮಾಡಿ ಕ್ಯಾನ್ವಾಸನ್ನು ತಯಾರಿಸ್ಬೋದು. ಆದರೆ ನಮ್ಮ ಪ್ರಾಜೆಕ್ಟಿನ ಸೈಜ್ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ನ ಸೈಜ್ A4 ಆಗಿದೆ. ಆದ ಕಾರಣ ಟೆಂಪ್ಲೇಟ್ನಲ್ಲಿ A4 ಸೈಜ್ನ ಕ್ಯಾನ್ವಾಸನ್ನು ನಾವು ಸೆಲೆಕ್ಟ್ ಮಾಡಿದರೆ ಸಾಕು. ನಾವು A4 ಸೈಜಿನ ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡಿ ಕ್ಯಾನ್ವಾಸನ್ನು ತಯಾರಿಸಿದ್ದೇವೆ. ಈ ಹೊಸ ಕ್ಯಾನ್ವಾಸಿಗೆ ಹಿನ್ನೆಲೆ ಬಣ್ಣವನ್ನು ನೀಡಬೇಕು. ಹಿನ್ನೆಲೆ ಬಣ್ಣವನ್ನು ನೀಡಲು ಬ್ಲೆಂಡ್ ಟೂಲನ್ನು ಉಪಯೋಗಿಸಬಹುದು. ಫಾರ್ಗ್ರೌಂಡ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ನಲ್ಲಿ ಕ್ಲಿಕ್ ಮಾಡಿ ಸೂಕ್ತವಾದ ಬಣ್ಣಗಳನ್ನು ಆಯ್ಕೆ ಮಾಡಬೇಕು. ನಮಗೆ ಬೇಕಾದ ಬಣ್ಣವನ್ನು ಸೆಲೆಕ್ಟ್ ಮಾಡಿ ನಂತರ ಟೂಲ್ ಬಾಕ್ಸಿನಿಂದ ಬ್ಲೆಂಡ್ ಟೂಲನ್ನು ಆಯ್ಕೆ ಮಾಡಬೇಕು. ಕ್ಯಾನ್ವಾಸ್ನಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದಾಗ ಆ 2 ಬಣ್ಣಗಳು ಮಿಶ್ರಣಗೊಂಡು ಒಂದು ಹಿನ್ನೆಲೆ ಬಣ್ಣ ನಮಗೆ ಸಿಗ್ತದೆ. ಈಗ ನಮಗೆ ಒಂದೇ ಬಣ್ಣ ಬೇಕು, ನೀಲಿ ಆದರೆ ನೀಲಿ ಬಣ್ಣ ಮಾತ್ರ ಬೇಕು ಎಂದಾದರೆ ಟೂಲ್ ಬಾಕ್ಸ್ನಲ್ಲಿ ಬಕೆಟ್ ಫಿಲ್ ಟೂಲನ್ನು ಉಪಯೋಗಿಸಿ ಒಂದೇ ಹಿನ್ನೆಲೆ ಬಣ್ಣವನ್ನು ನೀಡಬಹುದು. ಈಗ ನಮ್ಮ ಪ್ರಾಜೆಕ್ಟಿನ ಕವರ್ ಪೇಜಿಗೆ ಹಿನ್ನೆಲೆ ಬಣ್ಣವನ್ನು ನೀಡಿ ಆಯಿತು. ಇನ್ನು ಅದರಲ್ಲಿ ಪದಗಳನ್ನು ಸೇರಿಸಬೇಕು. ಪದಗಳನ್ನು ಸೇರಿಸಲು ಏನು ಮಾಡ್ಬೋದು? ಟೂಲ್ ಬಾಕ್ಸ್ನಿಂದ ಟೆಕ್ಸ್ಟ್ ಟೂಲನ್ನು ಆಯ್ಕೆ ಮಾಡಿ ನಾವು ಪದಗಳನ್ನು ಸೇರಿಸ್ಬೋದು. ಚಿತ್ರ 2.4ರಲ್ಲಿ ಸಾಯಿಲ್ ಆ್ಯಂಡ್ ಹ್ಯೂಮನ್ ಇಂಟರ್ವೆನ್ಷನ್ ಎನ್ನುವಂತಹ ಒಂದು ಹೆಡ್ಡಿಂಗ್ ನೀಡಿದ್ದಾರೆ, ಹೆಸರನ್ನು ನೀಡಿದ್ದಾರೆ. ಅದರ ಕೆಳಗಡೆ ಪ್ರಾಜೆಕ್ಟ್ ರಿಪೋರ್ಟ್ ಇದೆ ಹಾಗೂ ಅದರ ಕೆಳಗಡೆ ವಿದ್ಯಾರ್ಥಿಯ ಹೆಸರು ಇದೆ. ಈ 3 ಪದಗಳನ್ನು ಅಥವಾ ಈ 3 ಟೆಕ್ಸ್ಟ್ಗಳನ್ನು ಟೆಕ್ಸ್ಟ್ ಟೂಲ್ ಉಪಯೋಗಿಸಿಕೊಂಡು ನಾವು ತಯಾರಿಸ್ಬೋದು. ಟೆಕ್ಸ್ಟ್ ಟೂಲನ್ನು ಸೆಲೆಕ್ಟ್ ಮಾಡಿ ನಂತರ ನಮಗೆ ಬೇಕಾದಲ್ಲಿ ಕ್ಲಿಕ್ ಮಾಡಬೇಕು. ಮತ್ತು ನಮಗೆ ಬೇಕಾದ ಹೆಸರನ್ನು ಟೈಪ್ ಮಾಡಬೇಕು. ಟೈಪು ಮಾಡಿದ ಪದಗಳನ್ನು ಯಥಾಸ್ಥಾನಕ್ಕೆ ಕ್ರಮೀಕರಿಸಲು ಮೂವ್ ಟೂಲನ್ನು ಉಪಯೋಗಿಸ್ಬೋದು. ಮೂವ್ ಟೂಲು ಕ್ಲಿಕ್ ಮಾಡಿದ ಬಳಿಕ ಪದಗಳಲ್ಲಿ ಕ್ಲಿಕ್ ಮಾಡಿ ಹಿಡಿದು ಮೌಸನ್ನು ಚಲಿಸುವಂತೆ ಮಾಡಿ ನಮಗೆ ಬೇಕಾದ ಜಾಗದಲ್ಲಿ ಆ ಹೆಸರನ್ನು ಕ್ರಮೀಕರಿಸಬಹುದು. ನಾವು ಮೌಸು ಪಾಯಿಂಟರನ್ನು ಅಕ್ಷರಗಳ ಮೇಲೆ ತಂದಾಗ ಒಂದು ಮೌಸು ಪಾಯಿಂಟರ್ ಬದಲಾಗ್ತದೆ.
ಆ ಸಂದರ್ಭದಲ್ಲಿ ಕ್ಲಿಕ್ ಮಾಡಿ ಎಳೆದರೆ ಮಾತ್ರ ಪದಗಳು ಚಲಿಸುವಂತೆ ಮಾಡಲು ಸಾಧ್ಯ ಇದೆ. ಹೀಗೆ ನಾವು ಅಗತ್ಯವಿರುವ ಪದಗಳನ್ನು ಟೈಪ್ ಮಾಡಿ ಯಥಾಸ್ಥಾನದಲ್ಲಿ ಕ್ರಮೀಕರಿಸಬಹುದು. ಮುಂದೆ ಚಿತ್ರವನ್ನು ಸೇರಿಸುವುದು ಹೇಗೆ? ಚಿತ್ರ 2.4ರಲ್ಲಿ ತೋರಿಸಿದಂತೆ ಒಂದು ಚಿತ್ರವನ್ನು ಕೂಡ ನಮಗೆ ಸೇರಿಸಬಹುದು. ಈ ಪ್ರಾಜೆಕ್ಟ್ ಕವರ್ ಪೇಜ್ನಲ್ಲಿ ಒಂದು ಮರದ ಚಿತ್ರ ಇದೆ. ಮರದ ಚಿತ್ರವನ್ನು ತಯಾರಿಸುವುದು ಹೇಗೆ? ಇದಕ್ಕಾಗಿ ಪೇಂಟ್ ಬ್ರಷ್ ಟೂಲನ್ನು ಉಪಯೋಗಿಸಬಹುದು. ಫಾರ್ಗ್ರೌಂಡ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಕಲರ್ಸ್ನಿಂದ ಮರದ ಚಿತ್ರಕ್ಕೆ ಯಾವ ಬಣ್ಣ ಅಗತ್ಯ ಇದೆ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ಪೇಂಟ್ ಬ್ರಷ್ ಟೂಲ್ ಉಪಯೋಗಿಸಿಕೊಂಡು ಚಿತ್ರವನ್ನು ರಚಿಸಬೇಕು. ನಾವು ಮರದ ಎಲೆಯ ಚಿತ್ರದ ಬಾರ್ಡ್ರನ್ನು ರಚಿಸಿ ಅದರ ಒಳಗಡೆ ಹಸಿರು ಬಣ್ಣ ಕೊಡಬೇಕೆಂದಿದ್ದರೆ ನಾವಾಗ ನೋಡಿದ ಹಾಗೆ ಬಕೆಟ್ ಫಿಲ್ ಟೂಲ್ ಉಪಯೋಗಿಸಿಕೊಂಡು ಆ ಬಾರ್ಡರ್ನ ಒಳಗಡೆ ಕ್ಲಿಕ್ ಮಾಡಿದರೆ ಆ ಬಣ್ಣವು ಅಲ್ಲಿ ಫಿಲ್ ಆಗ್ತದೆ. ಈ ರೀತಿಯಾಗಿ ಮರದ ಚಿತ್ರವನ್ನು ರಚಿಸಿ ನಮ್ಮ ಪ್ರಾಜೆಕ್ಟಿನ ಕವರ್ ಪೇಜನ್ನು ಆಕರ್ಷಕವಾಗಿ ಮಾಡಬಹುದು. ಈಗ ಪೇಂಟ್ ಬ್ರಷ್ ಟೂಲನ್ನು ಉಪಯೋಗಿಸುವಾಗ ನೇರ ಗೆರೆ ಬರಬೇಕೆಂದಿದ್ದರೆ ಶಿಫ್ಟ್ ಕೀಯನ್ನು ಒತ್ತಿ ಹಿಡಿದು ನಾವು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ಅದು ನೇರ ಗೆರೆ ನಮಗೆ ಸಿಗ್ತದೆ. ಈ ರೀತಿಯಾಗಿ ನಾವು ನಮ್ಮ ಪ್ರಾಜೆಕ್ಟ್ನ ಕವರ್ ಪೇಜನ್ನು ಆಕರ್ಷಕವಾಗಿ ಮಾಡಬಹುದು. ನಾವು ತಯಾರಿಸುವಂತಹ ಕವರ್ ಪೇಜನ್ನು ಪ್ರತಿಯೊಂದು ಸ್ಟೆಪ್ ಆದ ಬಳಿಕ ಕೂಡ ಸೇವ್ ಮಾಡಬೇಕು. ಹಾಗೆ ಸೇವ್ ಮಾಡಿದರೆ ಮಾತ್ರ ನಮಗೆ ನಾಳೆಯೂ ಕೂಡ ಆ ಪ್ರಾಜೆಕ್ಟ್ ಫೈಲನ್ನು ಓಪನ್ ಮಾಡಿ ನಮ್ಮ ಕವರ್ ಪೇಜಿನ ಡಿಸೈನನ್ನು ಇನ್ನಷ್ಟು ಆಕರ್ಷಕವಾಗಿ ಮುಂದುವರಿಸಬಹುದು. ಒಂದು ವೇಳೆ ಸೇವ್ ಮಾಡದೇ ಹೋದರೆ ನಾವು ಇಷ್ಟರವರೆಗೆ ತಯಾರಿಸಿದಂಥ ಆ ಕವರ್ ಪೇಜ್ ಡಿಸೈನ್ ಏನಿದೆ ಅದು ನಷ್ಟವಾಗಿ ಬಿಡ್ಬೋದು. ಫೈಲನ್ನು ಯಾವ ರೀತಿಯಾಗಿ ಸೇವ್ ಮಾಡಬೇಕು ಎನ್ನುವುದು ನೀವು ಕಲ್ತುಕೊಂಡಿದ್ದೀರಿ. ಫಸ್ಟ್ ಚಾಪ್ಟ್ರಲ್ಲಿ ಲಿಬರ್ ಆಫೀಸ್ ರೈಟರ್ನಲ್ಲಿ ಯಾವ ರೀತಿ ನಾವು ಫೈಲನ್ನು ಸೇವ್ ಮಾಡ್ತೇವೆಯೋ ಅದೇ ರೀತಿಯಾಗಿ ಈ ಸಾಫ್ಟ್ವೇರ್ನಲ್ಲಿ ಕೂಡ ನಾವು ಫೈಲನ್ನು ಸೇವ್ ಮಾಡ್ಬೋದು. ಫೈಲ್ ಮೆನುವಿನಿಂದ ಸೇವ್ ಎನ್ನುವಂತಹ ಆಪ್ಷನ್, ಸೇವ್ ಮತ್ತು ಸೇವ್ ಆ್ಯಸ್, ಈ ಎರಡು ಆಪ್ಷನ್ ಉಪಯೋಗಿಸಿಕೊಂಡು ನಾವು ಫೈಲನ್ನು ಸೇವ್ ಮಾಡಬೇಕು.
ಈ ರೀತಿಯಾಗಿ ಸೇವ್ ಮಾಡಿದ ಫೈಲನ್ನು ನಮಗೆ ಓಪನ್ ಮಾಡಿ ಮುಂದಿನ ದಿನದಲ್ಲಿ ನಮಗೆ ಬೇಕಿದ್ದರೆ ಅದನ್ನು ಎಡಿಟ್ ಮಾಡ್ಬೋದು. ಇಂದು ನಾವು ಜಿಂಪ್ ಸಾಫ್ಟ್ವೇರ್ನಲ್ಲಿ ಕೆಲವೊಂದು ಹೆಚ್ಚಿನ ಮಾಹಿತಿಯನ್ನು ನಾವು ಕಲಿತುಕೊಂಡಿದ್ದೇವೆ. ಸ್ಕ್ರೀನ್ನಲ್ಲಿ ಒಂದು ಪ್ರಶ್ನೆಯನ್ನು ಕಾಣಬಹುದು. ಆ ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಟೆಕ್ಸ್ಟ್ ಬುಕ್ಕಿನ ಸಹಾಯದಿಂದ ಅದನ್ನು ಪೂರ್ತಿ ಮಾಡಿ ಪುಸ್ತಕದಲ್ಲಿ ಬರೆದುಕೊಳ್ಬೇಕು. ಮುಂದಿನ ಕ್ಲಾಸ್ನಲ್ಲಿ ಇನ್ನು ಕೆಲವೊಂದು ಮಾಹಿತಿಯನ್ನು ನಾವು ಕಲಿಯುವುದಕ್ಕಿದ್ದೇವೆ. ಟೆಕ್ಸ್ಟ್ ಪುಸ್ತಕವನ್ನು ಸರಿಯಾಗಿ ಓದಿಕೊಳ್ಳಿ. ಈಗ ನಾವು ನೋಡಿದಂತಹ ವಿಷಯಗಳನ್ನು ಸರಿಯಾಗಿ ಗಮನಿಸಿ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.